ಹಾಯ್ ಡಿಯರ್ ಎಸ್ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಪೂರ್ತಿ ದಿನ ನಾವು ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ಡಯಾಗ್ರಾಮ್ಸ್ ಆಗಿರ್ಬೋದು, ನಿಯಮಗಳು, ಹಲವಾರು ವೀಡಿಯೋಗಳನ್ನ ನಾನು ಬಿಡ್ತಾನೆ ಇದ್ದೀನಿ. ಸೊ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನಾನು ಒಂದು ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 5 4 ಮಾರ್ಕ್ಸ್ ಕ್ವಶನ್ಸ್ನ ಬಿಟ್ಟಿದ್ದೆ. ಆ್ಯಂಡ್ ಆಲ್ಸೋ ಈ ಒಂದು ನಿಮ್ಮ ಒಂದು ವಿಜ್ಞಾನ ಬುಕ್ನಲ್ಲಿ ಬರೋ ಒಂದು ಎಲ್ಲ ನಿಯಮಗಳು, ಉದಾಹರಣೆಗಿಂತ ಓಮ್ನ ನಿಯಮ ಇಂಥವೆಲ್ಲ ಏನೇನಿದು ಅಂಥವೆಲ್ಲ ನಿಯಮಗಳನ್ನು ಆಲ್ರೆಡಿ ಬಿಟ್ಟಿದ್ದೀನಿ, ಅದರಲ್ಲೇ ಇದೆ. ಸೊ ಅದೇ ರೀತಿ ವ್ಯತ್ಯಾಸದ ಕ್ವಶನ್ಗಳು ಆಲ್ರೆಡಿ ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋ ಬೇಕಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಕ್ಕಿದ್ದೀನಿ. ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಸ್ಟೂಡೆಂಟ್ಸು. ಅದರಲ್ಲಿ ಎಲ್ಲನೂ ಇನ್ಕ್ಲೂಡ್ ಮಾಡಿದ್ದೀನಿ. ಅದರಲ್ಲಿ ಈ ಒಂದು ಡಯಾಗ್ರಾಮ್ಸ್ ಒಂದು ಇನ್ಕ್ಲೂಡ್ ಮಾಡೋಕ್ಕಾಗಲಿಲ್ಲ. ಅಂದರೆ ಒಂದು ಮೋಸ್ಟ್ ಪ್ರಾಬಬಿಲಿಟಿ ಇರುವಂಥ ಒಂದು ಡಯಾಗ್ರಾಮ್ಸ್, ಒಂದು ಸಂಭವನೀಯ ಚಿತ್ರಗಳು, ಇದನ್ನು ನಾನು ಅದರಲ್ಲಿ ಮಾಡೋಕ್ಕಾಗಲಿಲ್ಲ, ಟೈಮ್ ಸಾಕಾಗಲಿಲ್ಲ. ಸೊ ಅದಕ್ಕಾಗಿ ಇವಾಗ ಮತ್ತೊಂದು ವೀಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಯಾವುದು ಇಂಪಾರ್ಟೆಂಟ್ ಅಂತ ಎಲ್ಲ ಕೊಡ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡೋದ ನಂತರ ಮರಿಬೇಡಿ. ಅದೇ ರೀತಿ ಮೆಂಬರ್ಶಿಪ್ ತೊಗೊಳ್ಳಿ ಎಲ್ಲ ಸ್ಟೂಡೆಂಟ್ಸು. ನೋಡಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ ನಾನು ಯಾವುದೇ ವೀಡಿಯೋಗಳು ಬಿಟ್ಟರು. ಆ್ಯಂಡ್ ಆಲ್ಸೋ ಸೋಷಲ್ಲು ಈ ಒಂದು ಇಂಗ್ಲೀಷು ಇನ್ನೂ 2 ಇದೆ. ಸೊ ಅವೆರಡಕ್ಕೂ ನಾನು ರೆಡಿ ಮಾಡಿದ್ದೀನಿ ಕ್ವಶನ್ ಆನ್ಸರ್ಸು, ಅದು ಬಿಡ್ತಾ ಹೋಗ್ತೀನಿ. ಬಟ್ ಇವತ್ತು ನಾನು ಸೈನ್ಸ್ ಬಿಟ್ಬಿಡ್ತೀನಲ್ಲ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ನಾಳೆ ಎಕ್ಸಾಮ್ಗೆ ನಿಮಗೆ ಈಸಿ ಆಗುತ್ತೆ. ನೋಡಿ, ಒಂದನೇದೊಂದು ನೀರಿನ ವಿದ್ಯುತ್ ವಿಭಜನೆ. ಇದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ನೇ, ಓದ್ಕೊಳ್ಳಿ. ಇದರಲ್ಲಿ ತೋರಿಸೋ ಎಲ್ಲ ಒಂದು ಚಿತ್ರಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹೇಳೋದಾದರೆ ಒಂದು ನೀರಿನ ವಿದ್ಯುತ್ ವಿಭಜನೆ, ಅದು ಡೆಫಿನೆಟ್ ಕ್ವಶನ್, ಪ್ರತಿ ವರ್ಷ ರಿಪೀಟ್ ಆಗುತ್ತೆ. ಸೊ ನೋಡೋಂಗಿದ್ರೆ ಅದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಮಿಕ್ಕಿರೋವೆಲ್ಲ ಜಸ್ಟ್ ನೋಡ್ಕೊಳ್ಳಿ. ನೋಡಿ, ಜಸ್ಟ್ ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್. ಏನು, ಒಂದು ಹೂವಿನ ನೀಳಚ್ಛೇದ ಭಾಗ. ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡೋದಾದರೆ ನೋಡಿ, ಆರ್ಟ್ ಇರ್ಬೋದು, ಇದೆಲ್ಲನೂ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ನೋಡಿ, ಇದು ಅಷ್ಟೇ, ಒಂದು ನರವ್ಯೂಹ ಮತ್ತು ಈ ಒಂದು ಬ್ರೈನ್, ಇವೆರಡು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈ ಒಂದು ಬಯಾಲಜಿ ಡಿಪಾರ್ಟ್ಮೆಂಟಿಂದ ಇದು. ಸೊ ಅಲ್ಲಿಂದ ನೀವು ತೊಗೊಳ್ಳೋದಾದರೆ ಇವೆರಡನ್ನ ನೀವು ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡೋ ಕ್ವಶನ್ ಅಂದರೆ ಇವೇ. ಹೂವಿನ ನೀಳಚ್ಛೇದ ನೋಟ, ಬ್ರೈನ್ ಆ್ಯಂಡ್ ಇದು ಆಲ್ಸೋ ಒಂದು ನರವ್ಯೂಹ, ಇಷ್ಟನ್ನು ನಾವು ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ಒಂದು ವಿದ್ಯುತ್ ಶಕ್ತಿ ಪಾಠದಲ್ಲಿ ಇರುವಂಥ ಇವೆಲ್ಲನೂ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, ಈ ಕೋಷ್ಟಕನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ಈ ಕೋಷ್ಟಕ ಯಾಕಂದರೆ ತುಂಬ ಇಂಪಾರ್ಟೆಂಟ್. ಏನು, ವಿದ್ಯುತ್ ಕೋಶ ಅಂದರೆ ಹೆಂಗಿರುತ್ತೆ, ಒಂದು ಶುಷ್ಕ ಕೋಶ ಹೆಂಗಿರುತ್ತೆ, ಒಂದು ಸ್ವಿಚ್ ಹೆಂಗಿರುತ್ತೆ, ಬಲ್ಬ್ ಹೆಂಗಿರುತ್ತೆ, ಸೊ ಎಲ್ಲ ಅದರಲ್ಲಿದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ವಿದ್ಯುತ್ ಕಾಂತೀಯ ಪರಿಣಾಮಗಳು ಪಾಠದಿಂದ ನೋಡಿ, ಇವು ಬೆಳಕು ಇಂದನೂ ಕೊಟ್ಟಿದ್ದೀನಿ. ಸೊ ಬೆಳಕಿಂದ ಏನು ನೋಡ್ಕೋಬೇಕಂದ್ರೆ ಇರೋ ಜಸ್ಟ್ ಕೊಟ್ಟಿದ್ದೀನಿ, ಅಷ್ಟೇ ನೋಡ್ಕೊಳ್ಳಿ. ನೋಡಿ, ಇದು ಬೆಳಕು ಪಾಠದಿಂದ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ಬೆಳಗ್ಗೆನೇ ವೀಡಿಯೋ ಮಾಡಿಬಿಟ್ಟಿದ್ದೀನಿ, ಮಧ್ಯಾಹ್ನ ಬಿಟ್ಟಿದ್ದೀನಿ. ಸೊ ಅದನ್ನು ನೋಡ್ಕೊಳ್ಳಿ, ಅದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಇನ್ನೇನು ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನೀವು ಚೆನ್ನಾಗಿ ಓದ್ಕೊಳ್ಳಿ ಅಷ್ಟೇ. ಮತ್ತೇನು ಡೌಟ್ಸ್ ಬಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಅಲ್ಲೇ ಒಂದು ಸಾಲ್ವ್ ಮಾಡ್ತೀನಿ. ನೋಡಿ, ಒಂದು ಚಿತ್ರಾಧಾರಿತ ಪ್ರಶ್ನೆಗಳು, 4 ಅಂಕಗಳು. ಚಿತ್ರನ ಒಂದು ಯಾವ ರೀತಿ ಬರ್ಬೋದು, ಚಿತ್ರಾಧಾರಿತ ಕ್ವಶನ್ಗಳು ಅಂತ ಇದರಲ್ಲಿದೆ ನೋಡಿ. ಅದೇ ಇಷ್ಟೇ, ಮಿಕ್ಕಿರೋದೆಲ್ಲ ನಾನು ಆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ.